ಕೆಲವೊಮ್ಮೆ ಸರಿಯಾದದ್ದನ್ನ ಮಾಡೋದು ಮತ್ತು ನಿಯಮದ ಪ್ರಕಾರ ಮಾಡೋದು ಇವೆರಡರ ನಡುವೆ ಒಂದು ದೊಡ್ಡ ಸಂಘರ್ಷ ಶುರುವಾಗುತ್ತೆ ಅಲ್ವಾ? ಹೌದು ನಿಯಮಗಳು ಬೇಕು ಇಲ್ಲ ಅಂತಲ್ಲ, ಆದ್ರೆ ಅವುಗಳ ಹಿಂದಿನ ಮೂಲ ಉದ್ದೇಶವನ್ನೇ ಮರೆತುಬಿಟ್ಟಾಗ, ಕೇವಲ ನಿಯಮ ಪಾಲನೆಗೆ ಅಂಟಿಕೊಂಡಾಗ ಏನಾಗುತ್ತೆ? ಆವಾಗಲೇ ಸಮಸ್ಯೆ ಶುರುವಾಗೋದು. ಯಾವುದು ನಮ್ಮನ್ನ ಸರಿದಾರಿಯಲ್ಲಿ ನಡೆಸಬೇಕಿತ್ತೋ ಅದೇ ನಮ್ಮನ್ನ ಬಂಧಿಸ್ಬಿಡತ್ತೆ, ಒಂದು ಹೊರೆಯಾಗ್ಬಿಡತ್ತೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯವೇ ಇದು. ನಾವು ಮಾರ್ಕನ ಸುವಾರ್ತೆಯ 7ನೇ ಅಧ್ಯಾಯದ 1ರಿಂದ 13ನೇ ವಚನಗಳ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ. ನಮ್ಮ ಮುಂದಿರುವ ಆಕರಗಳು ಬೈಬಲ್ನ ಆ ಭಾಗ ಮತ್ತು ಅದರ ವಿವರವಾದ ವಿಶ್ಲೇಷಣೆಯನ್ನ ಒಳಗೊಂಡಿವೆ. ನಮ್ಮ ಉದ್ದೇಶ ಏನು ಅಂದ್ರೆ, ಮನುಷ್ಯರು ಮಾಡಿದ ಸಂಪ್ರದಾಯಗಳು ಮತ್ತು ದೇವರ ಮೂಲ ಆಜ್ಞೆಗಳ ನಡುವಿನ ಸಂಘರ್ಷವನ್ನ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ನಾವು ಒಂದ್ ರೀತಿ ನಾಟಕೀಯ ಘಟನೆಯನ್ನೇ ನೋಡ್ತೀವಿ. ಒಂದು ಕಡೆ ಯೇಸು ಮತ್ತು ಆತನ ಶಿಷ್ಯರು, ಇನ್ನೊಂದು ಕಡೆ ಜೆರುಸಲೇಮಿನಿಂದ ಬಂದ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು. ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ವಾದ ಅಲ್ಲ, ಇದು ಎರಡು ಬೇರೆ ಬೇರೆ ದೃಷ್ಟಿಕೋನಗಳ ನಡುವಿನ ದೊಡ್ಡ ಸಂಘರ್ಷ. ಸರಿ, ಈ ಘಟನೆಯನ್ನ ಸ್ವಲ್ಪ ನಿಧಾನವಾಗಿ ಬಿಡಿಸಿ ನೋಡೋಣ. ಯಾಕಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸೋದಿಕ್ಕಿಂತ ಹೆಚ್ಚು ವಿಷಯ ಅಡಗಿದೆ ಅಂತ ನನಗನ್ನಿಸ್ತಿದೆ. ಖಂಡಿತ. ಕಥೆ ಶುರುವಾಗೋದೇ ಫರಿಸಾಯರು ಯೇಸುವಿನ ಶಿಷ್ಯರ ಮೇಲೆ ಒಂದು ಆರೋಪ ಹೊರಿಸೋದ್ರಿಂದ. ಏನದು? ಅವರು ಯೇಸುವಿನ ಶಿಷ್ಯರು ಊಟ ಮಾಡುವಾಗ ಒಂದು ವಿಷಯವನ್ನ ಗಮನಿಸ್ತಾರೆ. ಶಿಷ್ಯರು ಅಶುದ್ಧ ಕೈಗಳಿಂದ, ಅಂದ್ರೆ ಅವರ ಸಂಪ್ರದಾಯದ ಪ್ರಕಾರ ಕೈ ತೊಳೆದುಕೊಳ್ಳದೆ ಊಟ ಮಾಡ್ತಾ ಇದ್ರು. ಒಂದು ನಿಮಿಷ, ಇಲ್ಲಿ ಕೈ ತೊಳೆಯೋದು ಅಂದ್ರೆ ನಾವಿವತ್ತು ಸಾಬೂನು ಹಾಕಿ ಆರೋಗ್ಯಕ್ಕಾಗಿ ಕೈ ತೊಳಿತೀವಲ್ಲ, ಆ ತೆರದ ಸ್ವಚ್ಛತೆಯ ವಿಷಯ ಇದಾಗಿರ್ಲಿಲ್ಲ, ಸರಿತಾನೇ? ಖಂಡಿತವಾಗಿಯೂ ಅಲ್ಲ. ಇದು ಆರೋಗ್ಯದ ವಿಷಯವೇ ಅಲ್ಲ, ಇದೊಂದು ಧಾರ್ಮಿಕ ಶುದ್ಧೀಕರಣದ ಪ್ರಕ್ರಿಯೆ. ಆ ಕಾಲದಲ್ಲಿ ಫರಿಸಾಯರು ಮೋಶೆಯ ಧರ್ಮಶಾಸ್ತ್ರದ ಜೊತೆಗೆ ಮೌಖಿಕ ನಿಯಮಗಳು ಅಂತ ಕರೆಯಲ್ಪಡುವ 100 ಸಂಪ್ರದಾಯಗಳನ್ನು ಪಾಲಿಸ್ತಾ ಇದ್ರು. ಈ ಮೌಖಿಕ ನಿಯಮಗಳು ಅಂದ್ರೆ ಓರಲ್ ಟ್ರೆಡಿಷನ್ಸ್ ಅಂತಾರಲ್ಲ, ಅದು ಏನು ಅಂತ ಸ್ವಲ್ಪ ವಿವರಿಸಬಹುದಾ? ಯಾಕಂದ್ರೆ ಇದು ಈ ಘಟನೆಯ ಕೇಂದ್ರ ಬಿಂದು ಅಂತ ಅನಿಸ್ತಿದೆ. ಖಂಡಿತ. ಈ ಮೌಖಿಕ ನಿಯಮಗಳು ಅಂದ್ರೆ ಬರೆದ ಕಾನೂನುಗಳು ಜೊತೆಗೆ 100 ವರ್ಷಗಳಿಂದ ಹಿರಿಯರಿಂದ ಬಂದಿದ್ದ ವ್ಯಾಖ್ಯಾನಗಳು ಮತ್ತು ಸಣ್ಣ ಪುಟ್ಟ ನಿಯಮಗಳು. ಉದಾಹರಣೆಗೆ ಕೈಯನ್ನ ಮೊಣಕೈವರೆಗೆ ಎಷ್ಟು ಬಾರಿ ತೊಳಿಬೇಕು, ಯಾವ ಪಾತ್ರೆಯನ್ನ ಹೇಗೆ ಮುಟ್ಟಬೇಕು, ಪೇಟೆಯಿಂದ ಮನೆಗೆ ಬಂದ ತಕ್ಷಣ ಹೇಗೆ ಸ್ನಾನ ಮಾಡಿ ಶುದ್ಧರಾಗಬೇಕು, ಹೀಗೆ ದೈನಂದಿನ ಜೀವನದ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಒಂದು ನಿಯಮ ಇತ್ತು. ವಾವ್! ಅಂದ್ರೆ ಅವರಿಗೆ ಇದೆಲ್ಲ ದೇವರನ್ನ ಗೌರವಿಸೋ ಮಾರ್ಗವಾಗಿತ್ತು. ಹೌದು. ಅವರ ದೃಷ್ಟಿಕೋನದಿಂದ ನೋಡಿದರೆ ಅವರು ತಮ್ಮ ಧರ್ಮವನ್ನ ಕಲಬೆರಕೆಯಾಗದಂತೆ ಅತ್ಯಂತ ಶುದ್ಧವಾಗಿ ಉಳಿಸೋಕೆ ಪ್ರಯತ್ನಿಸ್ತಾ ಇದ್ರು. ಬಹುಶಃ ಅವರ ಉದ್ದೇಶ ಒಳ್ಳೆಯದೇ ಇದ್ದಿರಬಹುದು, ಅದರ ದಾರಿ ತಪ್ಪಿರಬಹುದೇ? ನಿಖರವಾಗಿ ಅವರ ಉದ್ದೇಶ ಕೆಟ್ಟದ್ದಾಗಿರಲಿಲ್ಲ. ಫರಿಸಾಯರು ತಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ಧಾರ್ಮಿಕ ಗುಂಪು. ಆದರೆ ಸಮಸ್ಯೆ ಶುರುವಾಗಿದ್ದೆಲ್ಲಿ ಅಂದ್ರೆ, ಅವರು ಈ ಮನುಷ್ಯರು ಮಾಡಿದ ನಿಯಮಗಳಿಗೆ ದೇವರ ಆಜ್ಞೆಗಳಿಗಿಂತ ಹೆಚ್ಚು ಮಹತ್ವ ಕೊಡೋಕೆ ಶುರು ಮಾಡಿದಾಗ. ಅದಕ್ಕಾಗಿಯೇ ಅವರು ಜೆರುಸಲೇಮಿನಿಂದ ಗಲಿಲಾಯಕ್ಕೆ ಬಂದು ಯೇಸುವನ್ನು ನೇರವಾಗಿ ಪ್ರಶ್ನಿಸ್ತಾರೆ. ನಿನ್ನ ಶಿಷ್ಯರು ನಮ್ಮ ಹಿರಿಯರ ಸಂಪ್ರದಾಯವನ್ನ ಯಾಕೆ ಪಾಲಿಸ್ತಿಲ್ಲ? ಅಶುದ್ಧ ಕೈಗಳಿಂದ ಊಟ ಮಾಡ್ತಿದ್ದಾರಲ್ಲ? ಇಲ್ಲಿಂದ ವಿಷಯ ನಿಜವಾಗಿಯೂ ಕುತೂಹಲಕಾರಿಯಾಗಿ ತಿರುವು ಪಡೆಯುತ್ತೆ. ಯೇಸು ಅವರ ಪ್ರಶ್ನೆಗೆ ಸಮಾಧಾನದಿಂದ ಉತ್ತರ ಕೊಡಲ್ಲ, ಬದಲಿಗೆ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾರೆ. ಹೌದು, ಅವರು ನೇರವಾಗಿ ಕಪಟಿಗಳೇ ಅಂತ ಕರೀತಾರೆ. ಇದು ಬಹಳ ದೊಡ್ಡ ಮಾತು. ಹೌದು, ಆ ಕಾಲದಲ್ಲಿ ಇದೊಂದು ಆಘಾತಕಾರಿ ಹೇಳಿಕೆಯಾಗಿತ್ತು. ಕಪಟಿ ಅಥವಾ ಹೈಪೋಕ್ರೆಟ್ ಅನ್ನೋ ಗ್ರೀಕ್ ಪದದ ಮೂಲ ಅರ್ಥ ಮುಖವಾಡ ಧರಿಸಿದ ನಟ. ಮುಖವಾಡ ಧರಿಸಿದ ನಟ? ಹೌದು. ರಂಗಭೂಮಿಯಲ್ಲಿ ನಟರು ಬೇರೆ ಬೇರೆ ಪಾತ್ರಗಳನ್ನ ಮಾಡೋಕೆ ಮುಖವಾಡ ಹಾಕ್ಕೊಳ್ತಾರಲ್ಲ, ಹಾಗೆ. ಯೇಸು ಹೇಳ್ತಾ ಇರೋದೇನುಂದ್ರೆ, ನಿಮ್ಮ ಭಕ್ತಿ, ನಿಮ್ಮ ಆರಾಧನೆ ಎಲ್ಲವೂ ಒಂದು ನಾಟಕ. ಅದು ಹೊರಗಿನ ಪ್ರದರ್ಶನವಷ್ಟೇ, ನಿಮ್ಮ ಹೃದಯದಿಂದ ಬರ್ತಿಲ್ಲ ಅಂತ. ವಾವ್! ಆ ಹೋಲಿಕೆ ಬಹಳ ಶಕ್ತಿಯುತವಾಗಿದೆ. ಅಂದ್ರೆ ನಮ್ಮ ನಂಬಿಕೆ ಕೇವಲ ಒಂದು ಪ್ರದರ್ಶನ ಆಗಬಾರ್ದು, ಅದು ನಮ್ಮ ವ್ಯಕ್ತಿತ್ವದ ಭಾಗ ಆಗಿರ್ಬೇಕು ಅಂತ. ಯೇಸು ತಮ್ಮ ವಾದವನ್ನ ಪುಷ್ಟೀಕರಿಸೋಕೆ ಪ್ರವಾದಿ ಯೆಶಾಯನ ಗ್ರಂಥದಿಂದ ಒಂದು ಉಲ್ಲೇಖ ಕೂಡ ಕೊಡ್ತಾರಲ್ವಾ? ಹೌದು. ಯೆಶಾಯ 29:13ನೇ ವಚನವನ್ನ ಉಲ್ಲೇಖಿಸಿ ಹೇಳ್ತಾರೆ, ಈ ಜನರು ಬರೀ ತುಟಿಗಳಿಂದ, ಮಾತಿನಿಂದ ನನ್ನನ್ನು ಗೌರವಿಸ್ತಾರೆ, ಆದರೆ ಅವರ ಹೃದಯವು ನನ್ನಿಂದ ಬಹಳ ದೂರವಿದೆ ಅಂತ. ಅವರು ದೇವವಾಕ್ಯವೆಂದು ಬೋಧಿಸುವುದು ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ. ಇಂಥವರ ಆರಾಧನೆ ವ್ಯರ್ಥ. ನಿಖರವಾಗಿ. ಯೇಸುವಿನ ಪ್ರಕಾರ ನಿಜವಾದ ಸಮಸ್ಯೆ ಕೈ ತೊಳೆಯೋಡಾಗಿರಲಿಲ್ಲ.
ಬದಲಿಗೆ ಹೃದಯದ ಸ್ಥಿತಿಯಾಗಿತ್ತು. ಹೌದು, ನೀವು ಹೊರಗಿನಿಂದ ಎಷ್ಟೇ ನಿಯಮಗಳನ್ನ ಪಾಲಿಸಿದ್ರೂ ನಿಮ್ಮ ಹೃದಯದಲ್ಲಿ ಪ್ರೀತಿ ಪ್ರಾಮಾಣಿಕತೆ ಇಲ್ಲದಿದ್ರೆ ಆ ಆರಾಧನೆಗೆ ಯಾವುದೇ ಅರ್ಥ ಇಲ್ಲ. ಬಾಹ್ಯ ಶುದ್ಧತೆಗಿಂತ ಆಂತರಿಕ ಶುದ್ಧತೆ ಮುಖ್ಯ ಅನ್ನೋದು ಅವರ ವಾದ. ಹೌದು. ಇಲ್ಲಿಂದ ಯೇಸು ತಮ್ಮ ವಾದದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರ್ತಾರೆ. ಅವರು ಹೇಳ್ತಾರೆ, ನೀವು ದೇವರ ಆಜ್ಞೆಯನ್ನ ಪಕ್ಕಕ್ಕಿಟ್ಟು ಮನುಷ್ಯರು ಮಾಡಿದ ಸಂಪ್ರದಾಯಗಳನ್ನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಿ ನೋಡಿ ಅಂತ. ಇದನ್ನ ಸಾಬೀತುಪಡಿಸೋಕೆ ಅವರು ಒಂದು ಅತ್ಯಂತ ಬಲವಾದ ಶಾಕಿಂಗ್ ಉದಾಹರಣೆ ಕೊಡ್ತಾರೆ. ಅದೇ ಕೊರ್ಬಾನ್. ಹೌದು. ಈ ಕೊರ್ಬಾನ್ ಅನ್ನೋ ಪದ ಈ ಇಡೀ ಚರ್ಚೆಯ ತಿರುಳು. ಏನಿದು ಕೊರ್ಬಾನ್ ಅಂದ್ರೆ? ಕೊರ್ಬಾನ್ ಅನ್ನೋದು ಒಂದು ಹೀಬ್ರೂ ಪದ. ಅದರರ್ಥ ದೇವರಿಗೆ ಅರ್ಪಿಸಿದ ಕಾಣಿಕೆ ಅಥವಾ ದೇವರಿಗೆ ಮುಡಿಪಾಗಿಟ್ಟಿದ್ದು. ಸರಿ. ಯಹೂದಿ ಸಂಪ್ರದಾಯದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಆಸ್ತಿ, ಹಣ ಅಥವಾ ಯಾವುದೇ ವಸ್ತುವನ್ನ ಕೊರ್ಬಾನ್ ಅಂತ ಒಮ್ಮೆ ಘೋಷಿಸ್ಬಿಟ್ರೆ ಅದನ್ನ ದೇವಸ್ಥಾನದ ಸೇವೆಗಲ್ಲದೆ ಬೇರೆ ಯಾವುದೇ ವೈಯಕ್ತಿಕ ಉದ್ದೇಶಕ್ಕೆ ಬಳಸೋ ಹಾಗಿರ್ಲಿಲ್ಲ. ಒಂದು ನಿಮಿಷ, ಇದು ನನಗೆ ಸ್ವಲ್ಪ ಗೊಂದಲ ಅನಿಸ್ತಿದೆ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಕುರ್ಬಾನ್ ಅಂತ ಹೇಳ್ಬಿಟ್ರೆ ಅದನ್ನ ತನ್ನ ವಯಸ್ಸಾದ ತಂದೆ ತಾಯಿಯ ಪೋಷಣೆಗೂ ಬಳಸೋ ಹಾಗಿರ್ಲಿಲ್ವಾ? ಅದೇ ಯೇಸು ಎತ್ತಿ ತೋರಿಸಿದ ಸಮಸ್ಯೆ. ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಓ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ದೇವರು ಕೊಟ್ಟ 10 ಆಜ್ಞೆಗಳಲ್ಲಿ ಒಂದು ಸ್ಪಷ್ಟವಾಗಿದೆ: ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಈ ಗೌರವ ಅಂದ್ರೆ ಕೇವಲ ಮಾತಿನಲ್ಲಿ ಅಲ್ಲ, ಅವರ ಅಗತ್ಯಗಳನ್ನ ಪೂರೈಸೋದು, ಅವರನ್ನ ಪೋಷಿಸೋದು ಕೂಡ ಸೇರಿದೆ. ಹೌದು. ಆದ್ರೆ ಜನರು ಈ ಕುರ್ಬಾನ್ ಅನ್ನೋ ಮಾನವ ನಿರ್ಮಿತ ಸಂಪ್ರದಾಯವನ್ನ ಒಂದು ನೆಪವಾಗಿ ಬಳಸ್ಕೊಳ್ತಾ ಇದ್ರು. ಓ, ಈಗ ಅರ್ಥವಾಯ್ತು. ಅಂದ್ರೆ ನನ್ನ ಹತ್ರ ಇರುವ ಹಣ, ಆಸ್ತಿ ಎಲ್ಲವನ್ನೂ ನಾನು ದೇವರಿಗೆ ಮುಡಿಪಾಗಿಟ್ಟಿದ್ದೀನಿ, ಅದೂ ಕುರ್ಬಾನ್. ಹಾಗಾಗಿ ನಿಮಗೆ ಸಹಾಯ ಮಾಡೋಕೆ ನನ್ನಿಂದ ಆಗಲ್ಲ ಅಂತ ಹೇಳಿ ಜವಾಬ್ದಾರಿಯಿಂದ ತಪ್ಸ್ಕೊಳ್ತಾ ಇದ್ರು. ನಿಖರವಾಗಿತ್ತು. ಇದೊಂದು ಧಾರ್ಮಿಕ ಸೋಗಿನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ತಂತ್ರವಾಗಿತ್ತು. ದೇವರ ಸೇವೆ ಮತ್ತು ತಂದೆ ತಾಯಿಯ ಸೇವೆ, ಇವು ಎರಡರಲ್ಲಿ ಯಾವುದು ದೊಡ್ಡದು ಅನ್ನೋ ಪ್ರಶ್ನೆ ಬಂದಾಗ ಅವರು ದೇವರ ಹೆಸರಲ್ಲಿ ಕುಟುಂಬದ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಕಾನೂನುಬದ್ಧ ದಾರಿಯನ್ನ ಮಾಡ್ಕೊಂಡಿದ್ರು. ಇದು ನಿಜಕ್ಕೂ ಆಘಾತಕಾರಿ. ದೇವರ ಆಜ್ಞೆಯನ್ನೇ ಮುರಿಯೋಕೆ ಇನ್ನೊಂದು ಧಾರ್ಮಿಕ ನಿಯಮವನ್ನ ಬಳಸ್ಕೊಡೋದು. ಅದನ್ನೇ ಯೇಸು ಹೇಳೋದು. ನೋಡಿ, ತಂದೆ ತಾಯಿಗಳನ್ನ ಗೌರವಿಸು ಅನ್ನೋ ದೇವರ ಸ್ಪಷ್ಟ ಆಜ್ಞೆಯನ್ನ ಕೊರ್ಬಾನ್ ಅನ್ನೋ ನಿಮ್ಮ ಸಂಪ್ರದಾಯದಿಂದ ನೀವು ಹೇಗೆ ನಿರರ್ಥಕಗೊಳಿಸಿದ್ದೀರಿ. ಇದು ಎಷ್ಟು ವ್ಯಾಪಕವಾಗಿತ್ತು ಅಂದ್ರೆ ಸಮಾಜ ಇದನ್ನ ಒಪ್ಕೊಂಡಿತ್ತಾ? ಆಕರಗಳ ಪ್ರಕಾರ ಇದು ಒಂದು ಅಂಗೀಕೃತ ಪದ್ಧತಿಯಾಗಿತ್ತು. ಯಾಕಂದ್ರೆ ಅದು ಧರ್ಮದ ಹೆಸರಲ್ಲಿ ನಡೀತಾ ಇತ್ತು. ಯಾರೂ ಇದನ್ನ ಪ್ರಶ್ನಿಸ್ತಾ ಇರ್ಲಿಲ್ಲ. ಇದೇ ಅತ್ಯಂತ ಅಪಾಯಕಾರಿ ವಿಷಯ ಅಲ್ವಾ? ಧರ್ಮದ ಹೆಸರಿನಲ್ಲೇ ಧರ್ಮದ ಮೂಲ ತತ್ವವಾದ ಪ್ರೀತಿ ಮತ್ತು ಕರುಣೆಯನ್ನೇ ಮರೆತುಬಿಡೋದು. ಹೌದು. ಅದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. 2000 ವರ್ಷಗಳ ಹಿಂದಿನ ಕಥೆಯಲ್ಲ, ಇವತ್ತಿಗೂ ಇದು ಪ್ರಸ್ತುತ ಅಂತ ನನಗನಿಸ್ತಾ ಇದೆ. ಖಂಡಿತ. ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವು ಇಂದಿನ ಜೀವನಕ್ಕೆ ಕಲಿಬೇಕಾದ ಪಾಠಗಳೇನು? ಇದರಲ್ಲಿ ಹಲವಾರು ಪಾಠಗಳಿವೆ. ಆಕರದಲ್ಲಿ ಉಲ್ಲೇಖಿಸಿರೋ ಹಾಗೆ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಪಾಠ ಅಂದ್ರೆ ಆಚರಣೆಗಿಂತ ಆಜ್ಞೆ ಮುಖ್ಯ. ಆಚರಣೆಗಿಂತ ಆಜ್ಞೆ ಮುಖ್ಯ. ಹೌದು. ಸಂಪ್ರದಾಯಗಳು ಮತ್ತು ಆಚರಣೆಗಳು ನಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸೋಕೆ ಸಹಾಯ ಮಾಡ್ತವೆ. ಅವು ಕೆಟ್ಟದಲ್ಲ. ಆದರೆ ಆ ಆಚರಣೆಗಳು ದೇವರ ಮೂಲ ಆಜ್ಞೆಗಳಾದ ಪ್ರೀತಿ, ನ್ಯಾಯ, ಕರುಣೆ ಇವುಗಳನ್ನೇ ಮೀರಿ ನಿಂತಾಗ ನಾವು ಎಚ್ಚೆತ್ಕೊಳ್ಬೇಕು. ಕೈ ತೊಳೆಯೋ ಸಂಪ್ರದಾಯ ತಂದೆ ತಾಯಿಗಳನ್ನು ಗೌರವಿಸು ಅನ್ನೋ ಆಜ್ಞೆಗಿಂತ ದೊಡ್ಡದಾಗೋಕೆ ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಇದು ಇವತ್ತಿಗೂ ನಾವು ನೋಡೋ ಸಂಗತಿಯಲ್ವಾ? ಕೆಲವೊಮ್ಮೆ ಧರ್ಮದ ನಿಜವಾದ ಸಾರವನ್ನ ಮರೆತು ಯಾರು ಹೆಚ್ಚು ಸಂಪ್ರದಾಯಗಳನ್ನ, ಹೆಚ್ಚು ಕಠಿಣವಾದ ಆಚರಣೆಗಳನ್ನ ಪಾಲಿಸ್ತಾರೆ ಅನ್ನೋ ಸ್ಪರ್ಧೆ ನಡೀತಿರುತ್ತೆ. ಹೌದು. ಇನ್ನು ಎರಡನೇ ಪಾಠ, ಕುಟುಂಬದ ಜವಾಬ್ದಾರಿ. ಕುರ್ಬಾನ್ ಘಟನೆ ನಮ್ಗೆ ಇದನ್ನೇ ಕಲಿಸುತ್ತೆ. ನಾನು ದೇವರ ಸೇವೆ ಮಾಡ್ತೀನಿ ಅಥವಾ ನಾನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಬ್ಯುಸಿ ಇದ್ದೀನಿ ಅನ್ನೋ ನೆಪ ಹೇಳಿ ನಮ್ಮ ಹತ್ರದವರಾದ ಹೆತ್ತವರನ್ನ, ಕುಟುಂಬವನ್ನ ನಿರ್ಲಕ್ಷಿಸೋದು ದೇವರಿಗೆ ಇಷ್ಟ ಆಗಲ್ಲ. ಬೈಬಲ್ ಪ್ರಕಾರ ನಮ್ಮ ಕುಟುಂಬದವರನ್ನ ಪೋಷಿಸೋದು ಕೂಡ ಒಂದು ಪವಿತ್ರವಾದ ಕರ್ತವ್ಯ. ಅದು ದೇವಾರಾಧನೆಯಷ್ಟೇ ಮುಖ್ಯ. ಅಷ್ಟೇ ಮುಖ್ಯ. ಅಂದ್ರೆ ನಿಜವಾದ ಆಧ್ಯಾತ್ಮಿಕತೆ ನಮ್ಮ ದೈನಂದಿನ ಸಂಬಂಧಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ ಕಾಣಬೇಕು. ಅದು ಕೇವಲ ಪ್ರಾರ್ಥನಾ ಮಂದಿರಗಳಿಗೆ ಸೀಮಿತವಲ್ಲ. ಖಂಡಿತ. ಮೂರನೇ ಪಾಠ, ಹೃದಯದ ಭಕ್ತಿ. ಯೇಸು ಯಶಾಯನ ಮಾತನ್ನ ಉಲ್ಲೇಖಿಸಿದ್ದು ಇದಕ್ಕಾಗಿಯೇ. ದೇವರಿಗೆ ನಮ್ಮ ಸುಂದರವಾದ ಮಾತುಗಳಿಗಿಂತ ನಮ್ಮ ಪ್ರಾಮಾಣಿಕವಾದ ಹೃದಯ ಮುಖ್ಯ.
ನಮ್ಮ ಆರಾಧನೆ ಕೇವಲ ಭಾನುವಾರದ 1 ಗಂಟೆಗೋ ಅಥವಾ ಹಬ್ಬದ ದಿನಕ್ಕೋ ಸೀಮಿತ ಆಗಬಾರದು. ಇಲ್ಲ, ಅದು ನಮ್ಮ ಪ್ರತಿದಿನದ ಜೀವನ ಶೈಲಿ ಆಗ್ಬೇಕು. ನಮ್ಮ ಯೋಚನೆ, ಮಾತು, ಕೃತಿ ಎಲ್ಲದರಲ್ಲೂ ಪ್ರಾಮಾಣಿಕತೆ ಇರಬೇಕು. ಮತ್ತು ಕೊನೆಯದಾಗಿ, ನಾವು ಯಾವ ಸಂಪ್ರದಾಯವನ್ನ ಪಾಲಿಸಬೇಕು ಮತ್ತು ಯಾವುದನ್ನ ಪ್ರಶ್ನಿಸಬೇಕು ಅನ್ನೋದರ ಬಗ್ಗೆ ವಿವೇಚನೆ ಬೇಕು ಅಲ್ವಾ? ಅದೇ 4ನೇ ಮತ್ತು ಅಂತಿಮ ಪಾಠ, ವಿವೇಚನೆ ಮತ್ತು ಧೈರ್ಯ. ಎಲ್ಲ ಸಂಪ್ರದಾಯಗಳೂ ಕೆಟ್ಟದ್ದಲ್ಲ. ನಿಜ. ಹಲವು ಸಂಪ್ರದಾಯಗಳು ನಮ್ಮನ್ನ ದೇವರಿಗೆ ಹತ್ತಿರ ತರೋಕೆ ಸಹಾಯ ಮಾಡ್ತವೆ. ಆದ್ರೆ ಯಾವ ಸಂಪ್ರದಾಯಗಳು ದೇವರ ಮೂಲವಾಕ್ಯಕ್ಕೆ, ಪ್ರೀತಿ ಮತ್ತು ಮಾನವೀಯತೆಗೆ ವಿರುದ್ಧವಾಗಿವೆಯೋ ಅವುಗಳನ್ನ ಪ್ರಶ್ನಿಸೋ ಧೈರ್ಯ ನಮ್ಗಿರ್ಬೇಕು. ಹೌದು, ಪ್ರಶ್ನಿಸೋ ಮತ್ತು ಅಗತ್ಯವಿದ್ರೆ ತ್ಯಜಿಸೋ ಧೈರ್ಯ ನಮ್ಗಿರ್ಬೇಕು. ಅಂತಿಮ ಅಧಿಕಾರ ಇರೋದು ದೇವರ ವಾಕ್ಯಕ್ಕೆ, ಮಾನವ ನಿರ್ಮಿತ ನಿಯಮಗಳಿಗಲ್ಲ. ಈ ಇಡೀ ಚರ್ಚೆಯ ಸಾರಾಂಶ ನನಗೆ ಬಹಳ ಸ್ಪಷ್ಟವಾಯಿತು. ಮಾನವ ನಿರ್ಮಿತ ನಿಯಮಗಳು ಮತ್ತು ಸಂಪ್ರದಾಯಗಳು ಒಳ್ಳೆಯ ಉದ್ದೇಶದಿಂದಲೇ ಶುರುವಾಗಿರ್ಬೋದು, ಆದರೆ ಕಾಲಕ್ರಮೇಣ ಅವು ದೇವರ ಮೂಲ ಆಜ್ಞೆಗಳಿಗಿಂತ ದೊಡ್ಡದಾಗಿ ಬಿಡುವ ಅಪಾಯವಿದೆ. ಖಂಡಿತವಾಗಿಯೂ. ಆಕರದಲ್ಲಿ ಹೇಳಿರುವ ಒಂದು ಮಾತು ನನಗೆ ಬಹಳ ಇಷ್ಟವಾಯಿತು. ಧರ್ಮವು ಮನುಷ್ಯನನ್ನ ದೇವರಿಗೆ ಹತ್ತಿರ ಮಾಡಬೇಕು ಹೊರತು ಮಾನವೀಯತೆಯಿಂದ ದೂರ ಮಾಡಬಾರದು. ಅತ್ಯುತ್ತಮವಾಗಿ ಹೇಳಿದ್ರಿ. ಸಂಪ್ರದಾಯಗಳು ದಾರಿಯಾಗ್ಬೇಕೇ ಹೊರತು ಗೋಡೆ ಆಗ್ಬಾರ್ದು. ಈ ಚರ್ಚೆ ಮುಗಿಸೋ ಮೊದಲು ಕೇಳುಗರ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣವೇ? ಖಂಡಿತ. ಆ ದಿನ ಫರಿಸಾಯರ ಕಾಲದಲ್ಲಿ ಕೊರ್ಬಾನ್ ಅನ್ನೋದು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಧಾರ್ಮಿಕ ನೆಪವಾಗಿತ್ತು. ಈಗ ನಾವು ಯೋಚಿಸಬೇಕಾದ ಪ್ರಶ್ನೆಯೇನೆಂದ್ರೆ, ಇಂದಿನ ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಕುರ್ಬಾನ್ನಂತೆ ಕಾಣುವ ಯಾವ ಸಂಪ್ರದಾಯಗಳು, ಯಾವ ಧಾರ್ಮಿಕ ನಿಯಮಗಳು ಅಥವಾ ಯಾವ ಸರಿಯಾದ ವರ್ತನೆಗಳು ನಮ್ಮ ಮೂಲಭೂತ ಮಾನವೀಯ ಜವಾಬ್ದಾರಿಗಳಿಂದ, ಅಂದ್ರೆ ಪ್ರೀತಿಸೋದ್ರಿಂದ, ಕ್ಷಮಿಸೋದ್ರಿಂದ, ಸಹಾಯ ಮಾಡೋದ್ರಿಂದ ನಮ್ಮನ್ನ ದೂರ ಮಾಡ್ತಾ ಇರಬಹುದು? ಈ ಬಗ್ಗೆ ನಾವೆಲ್ಲರೂ ಚಿಂತಿಸಬೇಕಾಗಿದೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.